ಹಾಯ್ ಎಲ್ಲೋ ನಮಸ್ತೆ. ಇವತ್ತು ಪೊಲೀಸ್ ದೈಹಿಕ ಪರೀಕ್ಷೆ ಇದ್ರ ಬಗ್ಗೆ ನೋಡೋಣ. ಅಂದರೆ ಪೊಲೀಸ್ ಫಿಸಿಕಲ್ ಟೆಸ್ಟ್ ಆಲ್ಮೋಸ್ಟ್ ಕಾನ್ಸ್ಟೇಬಲ್ ಬಗ್ಗೆ ಮಾಡ್ತಾಯಿದ್ದೀನಿ. ಬಟ್ ಫುಲ್ ವಿಡಿಯೋ ನೋಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆನಾ? ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪೊಲೀಸ್ ದೈಹಿಕ ಪರೀಕ್ಷೆಯಲ್ಲಿ ಎರಡು ರೀತಿ ಇರ್ತವೆ. ಒಂದು PST, ಇನ್ನೊಂದು PET. ಅಂದರೆ PST ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಕನ್ನಡದಲ್ಲಿ ಅಂದರೆ ದೈಹಿಕ ಮಾನದಂಡ ಪರೀಕ್ಷೆ. ಇದು ದೈಹಿಕವಾಗಿ ಮಾನದಂಡ ಏನಿರ್ತದೆ ನೋಡಿ, ಅವಕ್ಕೆ ಭದ್ರಾಗಿರ್ಬೇಕು. ಅಂದರೆ ಭದ್ರಾಗಿರ್ಬೇಕಂತಂದರೆ ಈ ರೀತಿ ಕಂಪಲ್ಸರಿ ಇರಲೇಬೇಕು, ಈ ಮಾನದಂಡಗಳು ಕಂಪಲ್ಸರಿ. PET ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಎಂಡ್ಯೂರೆನ್ಸ್ ಮೀನ್ಸ್ ಸಹನ ಶಕ್ತಿ ಅಥವಾ ಸಹಿಷ್ಣುತೆ ಅಂತ ಕರೀತಾರೆ. ಓಕೆನಾ? ಸಹಿಷ್ಣುತಾ ಪರೀಕ್ಷೆ. ಇದು ಯಾಕೆ ಅಂತಂದರೆ ನಿಮಗೆ ಎಷ್ಟು ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಓಕೆನಾ? ಅದಕ್ಕಾಗಿ ಮಾಡ್ತಾರೆ. ಇದು PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಯಾವ್ಯಾವ ಬರ್ತಾವೆ ಅಂದರೆ ಹೈಟ್, ಚೆಸ್ಟ್, ವೆಯ್ಟ್ ಮತ್ತು ಮುಂತಾದ ದೈಹಿಕ ಪರೀಕ್ಷೆಗಳು ಬರ್ತವೆ ನಮ್ಮ ಪೊಲೀಸ್ನಲ್ಲಿ. ಮೇನ್ ಹೈಟ್, ಚೆಸ್ಟ್, ವೆಯ್ಟ್. ಮತ್ತು PET ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನಲ್ಲಿ ಯಾವ್ಯಾವ ಬರ್ತಾವೆ ಅಂತಂದರೆ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪು, ಶಾರ್ಟ್ ಪುಟ್. ಇವು ಮೇನಾಗಿ ಬರ್ತವೆ. ಇದ್ರ ಬಗ್ಗೆ ನೋಡ್ಕೊಂಬಂದ್ಬಿಡೋಣ. ಮೊದಲನೇದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದರಲ್ಲಿ ಪುರುಷ ಅಭ್ಯರ್ಥಿಗಳೇನಿದ್ದಾರೆ ನೋಡಿ, ಅವರಿಗೆ ಕನಿಷ್ಠ ಅಂದರೆ 168 ಸೆಂಟಿಮೀಟ್ರ್ ಇರಬೇಕು ಎತ್ತರ. ಅಂದರೆ 168 ಸೆಂಟಿಮೀಟ್ರ್. CAR ಅಥವಾ DR ಅಥವಾ ಸಿವಿಲ್. ಓಕೆನಾ? ಸಿವಿಲ್. ಈ ಮೂರರಲ್ಲಿ ಯಾರೇ ಆಗಿರಲಿ ಇವರು ಕನಿಷ್ಠ 168 ಸೆಂಟಿಮೀಟ್ರ್ ಇರಬೇಕು. ಓಕೆನಾ? ಮಹಿಳಾ ಅಭ್ಯರ್ಥಿಗಳಲ್ಲಿ 158 ಸೆಂಟಿಮೀಟ್ರ್ ಇರಬೇಕು. ಪುರುಷರಲ್ಲಿ 168 ಸೆಂಟಿಮೀಟ್ರ್, ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟ್ರ್ ಇರಬೇಕು. ಇದರಲ್ಲಿ ಪುರುಷರಲ್ಲಿ ಎದೆ ಅಳತೆ ಚೆಕ್ ಮಾಡ್ತಾರೆ. ಅಂದರೆ ಚೆಸ್ಟ್ ಅಳತೆ ಎಷ್ಟಿರ್ಬೇಕಂತಂದರೆ ನಿಮ್ಮ ಚೆಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ, ಅಂದರೆ ಉಸಿರು ತೊಗೊಂಡಾಗ ಎಷ್ಟಿರ್ಬೇಕಂದ್ರೆ 86 ಸೆಂಟಿಮೀಟ್ರ್ ಬಂದಿರ್ಬೇಕು. ಅಂದರೆ ಉಸಿರು ತೊಗೊಂಡು ವಿಸ್ತರಣೆ ಮಾಡ್ಬೇಕು. ಆ ಟೈಮ್ನಲ್ಲಿ 86 ಸೆಂಟಿಮೀಟ್ರ್ ಇರಬೇಕು. ನಾರ್ಮಲ್ ಟೈಮ್ನಲ್ಲಿ 81 ಆದರೂ ಇರಲೇಬೇಕು. ಅಂದರೆ 86 ಕಂಪಲ್ಸರಿ ಇಲ್ಲ, ಇದಕ್ಕಿಂತ ಜಾಸ್ತಿ ಇದ್ದರೂ ಇರ್ಬೋದು. ಮಿನಿಮಮ್ ಅಂದ್ರೂ 81 ನಾರ್ಮಲ್. ಈಗ ನಾವೇನಿದ್ವಿ ನಾರ್ಮಲ್ ಉಸಿರಾಟದಲ್ಲಿ ಏನಿದ್ವಿ, ಈಗ 81 ಸೆಂಟಿಮೀಟ್ರ್ ಇರ್ಬೇಕು ನಮ್ಮ ಎದೆ ಸುತ್ತಳತೆ. ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ, ಉಸಿರು ತೊಗೊಂಡು ಎಕ್ಸ್ಪ್ಯಾಂಡ್ ಮಾಡಿದಾಗ 86 ಸೆಂಟಿಮೀಟ್ರ್ ಇರ್ಬೇಕು. ಅಂದರೆ 5 ಸೆಂಟಿಮೀಟ್ರ್ ಎಕ್ಸ್ಪ್ಯಾಂಡ್ ಆಗ್ಬೇಕು ನಮ್ಮದು. ನಿಮ್ಮದೇನಾದರೂ 83 ಇದ್ದು ಮತ್ತು ಎಷ್ಟು 88 ಬಂದರೂ ಓಕೆ. ಒಂದು ವೇಳೆ 83 ಇದೆ ನಿಮ್ಮದು, 86 ಈ ಥರ ಬಂದರೆ ಪ್ರಾಬ್ಲಮ್ ಆಗುತ್ತೆ. 86, 87 ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ನೀವು ಇನ್ನೂ ಉಸಿರು ತೊಗೊಂಡು ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಕೆಲವೊಬ್ಬರಿಗೆ ಚೆಸ್ಟ್ ಬರ್ತಾ ಇರಲ್ಲ, ಅಂದರೆ 81 ಬರ್ತಾ ಇರಲ್ಲ. ಓಕೆನಾ? ಅವರು 5 ಸೆಂಟಿಮೀಟ್ರನ್ನ ಎಕ್ಸ್ಪ್ಯಾಂಡ್ ಮಾಡ್ತಿರ್ತಾರೆ. ಅಂದರೆ ಎಕ್ಸಾಂಪಲ್ಲು ಅವ್ರದ್ದು 79 ಇದೆ, ಅವರು 84. ಓಕೆನಾ? 84 ಸೆಂಟಿಮೀಟ್ರನ್ನ ಬರ್ತಾಯಿದೆ. ಅಂದರೆ 5 ಸೆಂಟಿಮೀಟ್ರ್ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದಾರೆ ಅವರು. ಬಟ್ ಅವ್ರ ಚೆಸ್ಟ್ 79 ಬರ್ತಾಯಿದೆ. ಈ ಟೈಮ್ನಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತವೆ. ಅದಕ್ಕೆ ಆ ತಕ್ಷಣ ನಿಮ್ಮನ್ನೇನು ತೆಗೆದಾಕಲ್ಲ, ಸ್ವಲ್ಪ ನಿಮ್ಮನ್ನು ಪುಷಪ್ ಮಾಡೋಕ್ಕೆ ಬಿಡ್ತಾರೆ. ಸ್ವಲ್ಪ ಚೆನ್ನಾಗಿ ಪುಷಪ್ ಮಾಡಿ. ಆ ಟೈಮ್ನಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೇ ಆಗುತ್ತೆ. ಓಕೆನಾ? ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಫಿಸಿಕಲ್ ಯಾವ ರೀತಿ ಮಾಡ್ಕೋಬೇಕು, ಅದು ಏನೇನು ತಯಾರಿ ಮಾಡಬೇಕು ಅದನ್ನೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಅದಕ್ಕಂತಲೇ ಒಂದು ವಿಡಿಯೋ ಮಾಡ್ತೀನಿ, ಇದನ್ನ ನೋಡ್ಕೊಂಡ್ಬಿಡೋಣ. ಓಕೆನಾ? ಇದು ಪುರುಷರಲ್ಲಿ ಹೇಳಿದ್ನಲ್ಲ 86 ಸೆಂಟಿಮೀಟ್ರ್ ಬರಬೇಕು. ಅಂದರೆ 5 ಸೆಂಟಿಮೀಟ್ರ್ ಎಕ್ಸ್ಪ್ಯಾಂಡ್ ಮಾಡಿದ ಮೇಲೆ. ನಾರ್ಮಲ್ ಅಂದರೆ 81. ಓಕೆನಾ? ನಾರ್ಮಲ್ ಇದ್ದಾಗ ಮಹಿಳಾ ಅಭ್ಯರ್ಥಿಗಳಲ್ಲಿ ತೂಕ ಚೆಕ್ ಮಾಡ್ತಾರೆ. ಓಕೆನಾ? ನಮಗೆ ಚೆಸ್ಟ್ ಆದರೆ ಅವರಿಗೆ ತೂಕ ಮಿನಿಮಮ್ ಅಂದ್ರೆ 45 kg ಅವರು ತೂಕ ಇರಬೇಕು. ಅಂದ್ರೆ ಅಷ್ಟು kg ಇರಬೇಕು ಅವರು. ಅದಕ್ಕಿಂತ ಕಡಿಮೆ ಇದ್ದರೆ ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್
PSTನಲ್ಲಿ ಅಂದರೆ ಇದು ಜಸ್ಟ್ ಮೇಲು ಫೀಮೇಲ್ ಅಷ್ಟೇ ನೋಡಿದ್ವಿ. ಮತ್ತು ಕೆಲವು ಅಂದರೆ ಟ್ರಾನ್ಸ್ಜೆಂಡರ್ ಮೇಲ್, ಟ್ರಾನ್ಸ್ಜೆಂಡರ್ ಫೀಮೇಲು ಆ್ಯಂಡ್ ಎಕ್ಸ್ ಆರ್ಮಿ, ಮತ್ತು ಪುರುಷರು ಮತ್ತು ಮಹಿಳೆಯರು ಅಂದರೆ ಬುಡಕಟ್ಟು ಜನಾಂಗ ಏನಿರ್ತಾರೆ ಅವ್ರ ಬಗ್ಗೆನೂ ಸ್ವಲ್ಪ ನೋಡ್ಕೊಂಬಂದ್ಬಿಡೋಣ. ನಾರ್ಮಲ್ ಹೇಳಿದ್ರೆ 168 ಸೆಂಟಿಮೀಟ್ರ್ ಪುರುಷರು, 157 ಸೆಂಟಿಮೀಟ್ರ್ ಮಹಿಳೆಯರಲ್ಲಿ 45 kg ಇರಬೇಕು, ಪುರುಷರಲ್ಲಿ 86 ಸೆಂಟಿಮೀಟ್ರ್ ಇರಬೇಕು. ಅದು 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಮಾಡಿದ ಮೇಲೆ. ಓಕೆನಾ. ಎಕ್ಸ್ ಆರ್ಮಿ ಇವ್ರಿಗೆ ಏನಿರುತ್ತೆ ಅಂತಂದರೆ ನಾರ್ಮಲ್ ನಮಗೆ ಏನಿರುತ್ತೆ ನೋಡಿ ಅದೇ ಎತ್ತರ, ಅದೇ ಮತ್ತು ಚೆಸ್ಟ್ ಎಕ್ಸ್ಪೆಂಡ್ ಮಾಡಿದ್ಮೇಲೆ ಅದೇ ಸೇಮ್ ಇರುತ್ತೆ. ಓಕೆನಾ. ಥರ್ಡ್ ಜೆಂಡರ್ ಅಂದರೆ ಟ್ರಾನ್ಸ್ಜೆಂಡರ್ ಏನಿರ್ತಾರೆ ನೋಡಿ ಅವರಲ್ಲಿ ಮೇಲ್ ಅಂತ ಇರ್ತಾರಲ್ಲ ಅವರಿಗೆ 168 ಸೆಂಟಿಮೀಟ್ರ್ ಎತ್ತರ, 86 ಸೆಂಟಿಮೀಟ್ರ್ ಎಕ್ಸ್ಪೆಂಡ್, ಅದೇ ಸೇಮು. ಮಹಿಳೆಯರಲ್ಲಿ 157 ಸೆಂಟಿಮೀಟ್ರ್ ಎತ್ತರ, 45 kg ಇರಬೇಕು. ಇದನ್ನು ಸೇಮ್ ನಮ್ಮ ಪುರುಷ ಮತ್ತು ಮಹಿಳೆಯರು ಇರ್ತಾರೆ ನೋಡಿ ಅದೇ ಸೇಮ್ ಆಲ್ಮೋಸ್ಟ್ ಟ್ರಾನ್ಸ್ಜೆಂಡರ್ ಏನಿರ್ತಾರೆ ನೋಡಿ ಅವ್ರಿಗೂ ಸೇಮ್ ಇರ್ತವೆ. ಓಕೆನಾ. ಎಕ್ಸ್ ಆರ್ಮಿನಲ್ಲಷ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ. ಯಾವುದರಲ್ಲಿ ಅಂದರೆ PT ಅಂದರೆ ಯಾವುದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನಲ್ಲಿ ಎಕ್ಸ್ ಆರ್ಮಿ ಸ್ವಲ್ಪ ಚೇಂಜ್ ಆಗುತ್ತೆ, ನೋಡ್ಕೊಂಡ್ಬಿಡೋಣ. ಮತ್ತು ಹೇಳಿದ್ರೆ ಬುಡಕಟ್ಟು ಜನಾಂಗದ ಅರಣ್ಯ ಪ್ರದೇಶದಲ್ಲಿ ಪುರುಷರು 155 ಸೆಂಟಿಮೀಟ್ರ್ ಅಂದರೆ ಒಂದು ಸ್ವಲ್ಪ ಅವರು ಕುಬ್ಜತೆ ಇರ್ತಾರೆ, ಸೊ ಅದಕ್ಕಾಗಿ 155 ಸೆಂಟಿಮೀಟ್ರ್ ಪುರುಷರು, ಮಹಿಳೆಯರು 150 ಸೆಂಟಿಮೀಟ್ರ್. ಓಕೆನಾ. ಇದು ಹೇಳುತ್ತೆ 75 ಸೆಂಟಿಮೀಟ್ರ್ ಇರಬೇಕು ಯಾರು ಪುರುಷರದು. ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಇದು ದೈಹಿಕ ಸಹಿಷ್ಣುತಾ ಪರೀಕ್ಷೆ ಅಂತ ಕರಿತೀವಿ. ಓಕೆನಾ. ಈ ದೈಹಿಕ ಸಹಿಷ್ಣುತಾ ಪರೀಕ್ಷೆಯಲ್ಲಿ ಏನೇನಿರ್ತವೆ ಅಂತಂದರೆ ಹೇಳಿದ್ನಲ್ಲಾಗಲೇ ರನ್ನಿಂಗು, ಶಾರ್ಟ್ ಪುಟ್ಟು, ಲಾಂಗ್ ಜಂಪು, ಹೈ ಜಂಪು ಇವೆಲ್ಲ ಇರ್ತವೆ. ಇದರಲ್ಲಿ ಮೊದಲನೇದಾಗಿ ಮೇಲು 1600 ಮೀಟ್ರ್ ಓಟ ಇರುತ್ತೆ. ಇದು 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಓಕೆನಾ. ಓಕೆ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನಲ್ಲಿ ಅದೇ ಹೇಳಿದ್ನಲ್ಲ ಮೇಲವರು ಎಷ್ಟು 6.5 ನಿಮಿಷದಲ್ಲಿ. ಓಕೆನಾ. 1600 ಮೀಟ್ರ್ ಓಟವನ್ನು 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. 6 ನಿಮಿಷ 30 ಸೆಕೆಂಡ್ನಲ್ಲಿ ಮೇಲವರು ಕಂಪ್ಲೀಟ್ ಮಾಡಬೇಕು. ಫೀಮೇಲ್ ಅವರು 400 ಮೀಟ್ರ್ ಓಟ ಇರುತ್ತೆ, ಇವರಿಗೆ 2 ನಿಮಿಷ ಕಾಲಾವಕಾಶ ಇರುತ್ತೆ. 2 ನಿಮಿಷದೊಳಗೆ ಬರಬೇಕು. ಮತ್ತು 2 ನಿಮಿಷದ ಒಳಗೆ ಅಂದರೆ 2 ನಿಮಿಷಕ್ಕೂ ಬಂದರೂ ಓಕೆನಾ. ಮತ್ತು ಜಾಸ್ತಿ ಆಗ್ಬಾರ್ದು. ಮತ್ತು ಈ ಎರಡರಲ್ಲಿ ಒಂದನ್ನು ಪಾಸ್ ಮಾಡಬೇಕು. ಯಾವುದು ಅಂತಂದರೆ ಲಾಂಗ್ ಜಂಪು ಮತ್ತು ಹೈ ಜಂಪ್. ಯಾವುದು ಮೇಲ್ ಇವರಿಗೆ 3.8 ಮೀಟ್ರ್ ಉದ್ದ, ಇದನ್ನು ಪಾಸ್ ಮಾಡಬೇಕು. ಮೊದಲು ನಿಮ್ಗೆ ಏನಾಗಿರುತ್ತೆ ನೋಡ್ರಿ, ರನ್ನಿಂಗಿಂದ ಬರ್ತಿರಲ್ಲ, ರನ್ನಿಂಗ್ ಮಾಡಿದ ತಕ್ಷಣವೇ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು, ಲಾಂಗ್ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಲಾಂಗ್ ಜಂಪಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆ. ಸೊ 3.8 ಮೀಟ್ರ್ನಲ್ಲಿ ಲಾಂಗ್ ಜಂಪ್ ಇರುತ್ತೆ. ಈ 3.8 ಮೀಟ್ರ್ ನೀವು ಲಾಂಗ್ ಜಂಪ್ ಮಾಡಿದರೆ ಅಲ್ಲಿಗೆ ಮುಗೀತು, ಮತ್ತೇನು ಹೈ ಜಂಪ್ ಮಾಡೋ ಅವಶ್ಯಕತೆ ಬರೋಲ್ಲ. ಒಂದು ವೇಳೆ ನಿಮಗೇನಾದರೂ ಲಾಂಗ್ ಜಂಪ್ನಲ್ಲಿ ಆಗಲಿಲ್ಲ, ಇದಕ್ಕೂ 3 ಚಾನ್ಸ್ ಇರ್ತವೆ. ಲಾಂಗ್ ಜಂಪಿಗೂ 3 ಚಾನ್ಸ್ ಇರ್ತವೆ, ಹೈ ಜಂಪ್ಗೂ 3 ಚಾನ್ಸ್ ಇರ್ತವೆ. ಓಕೆನಾ. ನೀವು ಲಾಂಗ್ ಜಂಪ್ನಲ್ಲಿ ಏನಾದರೂ ನಿಮ್ಮದು 3.8 ಮೀಟ್ರ್ ಜಿಗೋಕ್ಕಾಗಲಿಲ್ಲ ಅಂದರೆ 1.2 ಮೀಟ್ರ್ ಎತ್ತರ ಏನಿರುತ್ತೆ, 1.2 ಮೀಟ್ರ್ ಎತ್ತರ ಜಿಗಬೇಕು. ಇಲ್ಲಿ ನೀವು ಪಾಸ್ ಆದರೆ ಓಕೆ. ಒಂದು ವೇಳೆ ಇಲ್ಲೇ ಪಾಸ್ ಆಗಿದ್ದರೆ ಇದನ್ನು ಮಾಡಿಸಲ್ಲ. ಓಕೆನಾ. ಇವೆರಡರಲ್ಲಿ ಒಂದು ಪಾಸ್ ಆಗಬೇಕು. ಇದಕ್ಕೂ 3 ಚಾನ್ಸ್ ಇರುತ್ತೆ, ಇದಕ್ಕೂ 3 ಚಾನ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಏನಂತಂದರೆ 7.26 kg ಬಾಲ್ ಅಂದರೆ ಗುಂಡು ಎಸೆತದಲ್ಲಿ 7.26 kg ಬಾಲ್ ಇರುತ್ತೆ, ಅದು ಮೇಲ್ಗಳಿಗೆ. ಇವರು 5.6 ಮೀಟ್ರ್. ಓಕೆನಾ. 5.6 ಮೀಟ್ರನ್ನ ದೂರ ಎಸಿಬೇಕು. ಓಕೆನಾ. ಈ ರೀತಿ ಇರುತ್ತೆ. ಒಂದು ಸರ್ಕಲ್ ಇರುತ್ತೆ, ಈ ಸರ್ಕಲ್ನಲ್ಲಿ ನಿಂತ್ಕೊಂಡು 5.6 ಮೀಟ್ರ್ ಹಿಂಗೆ ಹಾಕಿರ್ತಾರೆ, ಅದನ್ನು ದಾಟಿದರೆ ಮುಗಿದೋಯ್ತು. ಇದಕ್ಕೂ ಕೂಡ 3 ಚಾನ್ಸ್ ಇರುತ್ತೆ. ಈ 3 ಚಾನ್ಸಲ್ಲಿ ಎಸಿಬೇಕು. ಆಲ್ಮೋಸ್ಟ್ ಜನ ಎಸಿತಾರೆ. ಓಕೆನಾ. ಆಲ್ಮೋಸ್ಟ್ 99.9% ಜನ ಎಸಿತಾರೆ. ಓಕೆನಾ. ಇದ್ರ ಬಗ್ಗೆ ಏನು ಚಿಂತಿಲ್ಲ. ಆಲ್ಮೋಸ್ಟ್ ಫ್ರೀ ಮೈಂಡಲ್ಲಿರಿ. ಓಕೆನಾ. ಆಲ್ಮೋಸ್ಟ್ ಎಲ್ಲರೂ ಎಸಿತಾರೆ. ನೆಕ್ಸ್ಟು ಹೆಣ್ಮಕ್ಳು ಹೇಳಿದ್ನಲ್ಲ, ಅಂದರೆ ಫೀಮೇಲ್ ಅವರು 400 ಮೀಟ್ರ್ ಓಟ 2 ನಿಮಿಷ. ಓಕೆನಾ. ಇವರಿಗೆ ಕೂಡ ಚಾನ್ಸ್ ಇರುತ್ತೆ. ಏನು ಲಾಂಗ್ ಜಂಪ್, ಇವರು 2.5 ಮೀಟ್ರ್. ಓಕೆನಾ. 2.5 ಮೀಟ್ರ್ ಲಾಂಗ್ ಜಂಪ್, ಇವ್ರಿಗೂ ಕೂಡ 3 ಚಾನ್ಸ್ ಇರುತ್ತೆ. ಒಂದು ವೇಳೆ ಇದಾಗಲಿಲ್ಲ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಓಕೆನಾ. ಇಲ್ಲಿ 0.9 ಮೀಟ್ರ್ ಎತ್ತರ ಇರುತ್ತೆ, ಸೊ ಅದನ್ನು ಜಿಗಬೇಕು. ಓಕೆನಾ. ಎರಡರಲ್ಲಿ ಒಂದು, ಇದಕ್ಕೂ 3 ಚಾನ್ಸು, ಇದಕ್ಕೂ 3 ಚಾನ್ಸ್ ಇರುತ್ತೆ.
ಓಕೆನಾ. ನೆಕ್ಸ್ಟ್ ಇವ್ರಿಗೆ ಏನಿರುತ್ತೆ ಅಂತಂದರೆ ಶಾರ್ಟ್ ಪುಟ್ಟು ಅಂದರೆ ಗುಂಡು ಎಸೆತ. ಇವ್ರು ಗುಂಡು ಎಸೆತದಲ್ಲಿ ಇವರಿಗೆ 4 kg ಬಾಲ್ ಇರುತ್ತೆ. ಈ 4 kg ಬಾಲ್ನ 3.75 ಮೀಟ್ರ್ ಎಸಿಬೇಕು. ಇವರು ಕೂಡ ಸೇಮ್ ಈ ರೀತಿ ಇರುತ್ತೆ. ಇಲ್ಲಿ ನಿಂತ್ಕೊಂಡು ಎಸಿಬೇಕು, 3.75 ಮೀಟ್ರ್ ಎಸಿಬೇಕು. ಓಕೆನಾ. ಇದು ಲೇಡೀಸ್ಗೆ. ನೆಕ್ಸ್ಟ್ ದೈಹಿಕ ಸಹಿಷ್ಣುತಾ ಪರೀಕ್ಷೆ. ಸ್ವಲ್ಪ ಇದು ಮತ್ತೊಂದು ಸತಿ ಗ್ಲ್ಯಾನ್ಸ್ ಮಾಡೋಣ. ನೆಕ್ಸ್ಟ್ XRMನಲ್ಲಿ ಸ್ವಲ್ಪ ಚೇಂಜ್ ಇದೆ ಅಂತ ಹೇಳಿದ್ನಲ್ಲ, ನೋಡ್ಕೊಂಬೋಣ. ಪುರುಷರಲ್ಲಿ 1600 ಮೀಟ್ರ್ 6.5 ನಿಮಿಷ, 3.8 ಮೀಟ್ರ್ ಲಾಂಗ್ ಜಂಪು, 1.2 ಮೀಟ್ರ್ ಹೈ ಜಂಪು, 7.26 kg ಬಾಲ್ನ 5.6 ಮೀಟ್ರ್ ಉದ್ದ ಎಸಿಬೇಕು. ಓಕೆನಾ. ಇವೆರಡರಲ್ಲಿ ಒಂದನ್ನು ಪಾಸ್ ಆದರೆ ಮುಗೀತು. ಓಕೆ. ನೀವೇನಾದರೂ ಲಾಂಗ್ ಜಂಪ್ನಲ್ಲಿ ಪಾಸ್ ಆಗಿದ್ದರೆ ಹೈ ಜಂಪ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ನೆಕ್ಸ್ಟ್ ಮಹಿಳೆಯರಲ್ಲಿ 400 ಮೀಟ್ರ್ 2 ನಿಮಿಷ. ಇದು ಸೇಮ್ 3 ಚಾನ್ಸ್, 2ರಲ್ಲಿ 1, 4 kg ಬಾಲ್ನ 3.75 ಮೀಟ್ರ್ ಉದ್ದ ಎಸಿಬೇಕು. ನೆಕ್ಸ್ಟು XRMನಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಏನು ಇವರಿಗೆ ಯಾವುದು PSTನಲ್ಲಿ ಸೇಮು, ಯಾವುದರಲ್ಲಿ 168 ಸೆಂಟಿಮೀಟ್ರ್ ಎತ್ತರ ಮತ್ತು ಎಕ್ಸ್ಪೆನ್ಷನ್ 86 ಮೀಟ್ರ್ ಎಕ್ಸ್ಪೆನ್ಷನ್. ಓಕೆನಾ. ಬಟ್ PETನಲ್ಲಿ ಎಂಡ್ಯೂರೆನ್ಸ್ ಟೆಸ್ಟ್ನಲ್ಲಿ 400 ಮೀಟ್ರ್ ಓಟ ಇರುತ್ತೆ ಇವ್ರಿಗೆ 2 ನಿಮಿಷ, 2.5 ಮೀಟ್ರ್ ಲಾಂಗ್ ಜಂಪು, 0.9 ಮೀಟ್ರ್ ಹೈ ಜಂಪ್. ಇವೆರಡರಲ್ಲಿ 1 ಪಾಸ್ ಆಗಬೇಕು. 4 kgನ 3.75 ಮೀಟ್ರ್ ಉದ್ದ ಎಸಿಬೇಕು. ಇದು ಸ್ವಲ್ಪ XRMನಲ್ಲಿ ಚೇಂಜ್ ಇರುತ್ತೆ. ಬಟ್ ಇವ್ರಿಗೆ ಚೇಂಜ್ ಇರುತ್ತಾ ಅಂತ ಕೇಳಿದ್ರೆ, ಅಂದರೆ ಟ್ರಾನ್ಸ್ಜೆಂಡರ್ಗೆ ಏನಾದರೂ ಚೇಂಜ್ ಇರುತ್ತಾ ಅಂತಂದರೆ ಇಲ್ಲ. ಟ್ರಾನ್ಸ್ಜೆಂಡರ್ ಮೇಲ್ ಮತ್ತು ಫೀಮೇಲ್ ಅವರಿಗೆ ದೈಹಿಕ ಸಹಿಷ್ಣುತಾ ಪರೀಕ್ಷೆಯಲ್ಲಿ ಮೇಲ್ ಮತ್ತು ಫೀಮೇಲ್, ನಾರ್ಮಲ್ ನಮ್ಮ ಫೀಮೇಲ್ ಮತ್ತು ಮೇಲ್ ಏನಿರುತ್ತೆ ನೋಡಿ, ಅವ್ರಿಗೆ ಏನು ಪರೀಕ್ಷೆ ಇರುತ್ತೆ ನೋಡಿ ಅವೇ ಪರೀಕ್ಷೆ ಇರ್ತವೆ. ಮೇಲ್ ಟ್ರಾನ್ಸ್ಜೆಂಡರ್ ಇದ್ದರೆ ಮೇಲ್ ಅವ್ರಿಗೆ ಏನಿರುತ್ತೆ ನೋಡಿ ಅದೇ ಇರುತ್ತೆ. ಫೀಮೇಲ್ ಟ್ರಾನ್ಸ್ಜೆಂಡರ್ ಅವ್ರಿಗೆ ಏನಿರುತ್ತೆ ನೋಡಿ, ಫೀಮೇಲಿಗೆ ಏನೇನು ಟೆಸ್ಟ್ಗಳಿರ್ತವೆ ಅದೇ ಸೇಮ್ ಟೆಸ್ಟ್ ಇರ್ತವೆ. XRM ಅವರಿಗೆ ಮಾತ್ರ PETನಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ಈಗ ಹೇಳಿದ್ನಲ್ಲ ಅದೇ ಚೇಂಜ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಫಿಸಿಕಲ್ ಟೆಸ್ಟ್ನಲ್ಲಿ ಏನೇನು ಮಾಡಬೇಕು, ಫಿಸಿಕಲ್ ಪ್ರಾಕ್ಟೀಸ್ ಬಗ್ಗೆ ಏನೇನು ಮಾಡಬೇಕು, ಫಿಸಿಕಲ್ ಹೇಗೆ ಮಾಡ್ಬೇಕು ಅಂತ ಹೇಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ. ಇದ್ರ ಬಗ್ಗೆ ಮತ್ತೇನಾದರೂ ನಿಮಗೆ ಡೌಟ್ ಇದ್ದರೆ ನನ್ನ ಕೇಳಿ ಅಥವಾ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹಾಗೆ ಕೆಲವೊಂದು ನಮ್ಮ ವೀಡಿಯೋಗಳನ್ನ ಡಿಸ್ಕ್ರಿಪ್ಷನಲ್ಲಿ ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ.